ಶಿವ ಪಾರ್ವತಿ ಮದುವೆ ಆಗಿದ್ದ ಜಾಗ ನೋಡಿರೇನ್ರಿ? ಇಲ್ಲಲ್ರಿ, ನಾ ಕರ್ಕೊಂಡು ಹೋಗ್ತೀನಿ ಬರ್ರಿ. ನಮಸ್ಕಾರ ರೀ, ನಾವು ಹೊಂಟಿವಿ ಇವತ್ತೊಂದು ಸುಕ್ಷೇತ್ರಕ್ಕೆ. ನಿಮ್ಮನ್ನು ಅಲ್ಲೇ ಕರ್ಕೊಂಡು ಹೋಗ್ತೇನಂತ ಬರ್ರಿ. ಹೋಗೋ ದಾರ್ಯಾಗ ಮಸ್ತನಗ ನದಿ ಐತಿ ನೋಡ್ರಿ. ಇದು ಮಲಪ್ರಭಾ ನದಿ, ಭಯಂಕರ ದೊಡ್ಡದೈತಿ. ನೀರಂತೂ ಇಲ್ಲೇ ಇಲ್ಲ ನೋಡ್ರಿ, ಕಮ್ಮಿ ಆಗೈತಿ ಪೂರ್ತಿ. ನಾವು ದೇವಸ್ಥಾನದ ಹತ್ತಿರ ಬಂದೀವಿ ನೋಡ್ರಿ. ಕೆಲವೊಂದಿಷ್ಟು ಮಂದಿಗೆ ಗೊತ್ತಾಗಿರ್ಬೋದು ಆಲ್ರೆಡಿ ನಾವು ಎಲ್ಲಿ ಬಂದೀವಿ ಅಂತಂದು ಹೇಳಿ. ಈ ಜಾಗ ಬೆಟ್ಟ ಗುಡ್ಡ ಜಲಪಾತ ಎಲ್ಲ ಐತಿ ನೋಡ್ರಿ. ಇಲ್ಲೇ ಎಲ್ಲದರ ನಡುವೆ ಈ ದೇವಸ್ಥಾನ ಐತಿ. ಇಲ್ಲೇ ಮೆಟ್ಲದವ್ರಿ. ಈಗ ಮೆಟ್ಲ ಹತ್ಕೊಂಡು ಮೇಲೆ ಹೋಗೋಣಂತ. ಇಲ್ಲಿ ಒಂದು ಜಲಪಾತ ಐತಿ ನೋಡ್ರಿ, ಮೇಲೇನೂ ಐತಿ. ಈಗ ಮ್ಯಾಲೆ ಹೋಗೋಣಂತ ಬರ್ರಿ. ಎಸ್, ಗೊತ್ತಾತ ಅನ್ಕೊಂತೀನಿ ರೀ ನಾವು ಎಲ್ಲಿ ಬಂದೀವಿ ಅಂತಂದು. ಸುಕ್ಷೇತ್ರ ಸೊಗಲ ಸೋಮೇಶ್ವರ ದೇವಸ್ಥಾನಕ್ಕೆ ನಾವು ಇವತ್ತು ಬಂದೀವಿ ನೋಡ್ರಿ. ಸುಮಾರು 1200 ವರ್ಷಗಳಷ್ಟು ಹಳೆಯದಾದ ಐತಿಹಾಸಿಕ ಶಿವಕ್ಷೇತ್ರ ನೋಡ್ರಿ ಇದು. ಸೊಗಲ ಮುನಿಗಳ ತಪೋಭೂಮಿ ನೋಡ್ರಿ ಇದು. ಯಾಕಂತಂದ್ರೆ ಸೊಗಲ ಮುನಿಗಳು ಇಲ್ಲೇ ತಪಸ್ ಮಾಡ್ತಿದ್ರತ್ರಿ. ಹಂಗಾಗಿ ಈ ಜಾಗಕ್ಕೆ ಸೊಗಲ ಅಂತಂದು ಹೆಸರು ಬಂದೈತೆ ನೋಡ್ರಿ. ಇತಿಹಾಸದ ಪ್ರಕಾರ ಸುಮಾರು ಕ್ರಿಸ್ತ ಶಕ 950 ರಾಷ್ಟ್ರಕೂಟರ ರಾಜರ ಕಾಲದಾಗ ಈ ದೇವಾಲಯ ನಿರ್ಮಾಣ ಆಯ್ತು ನೋಡ್ರಿ. ಬರ್ತಾ ಬರ್ತಾ ವಿಜಯನಗರ ಅರಸರು ಆಮೇಲೆ ಚಾಲುಕ್ಯರು ಈ ದೇವಾಲಯನ ವಿಸ್ತಾರ ಮಾಡಿದ್ರು. ಈಗಿಲ್ಲೇ ನೀರು ಬೀಳೋದೇನು ತೋರಿಸಿದ್ನಲ್ರಿ ನಾನು, ಈ ನೀರೊಳಗೆ ಇಲ್ಲೇ ಸ್ನಾನ ಮಾಡಿ ಬರ್ತಾರ. ಈ ನೀರು ಮೈಮೇಲೆ ಬಿದ್ರೆ, ನಾವು ಅರಿಯದೆ ಮಾಡಿ ತಪ್ಪಿದ್ರೆ, ನಮ್ಮ ಮೈಯೊಳಗೆ ಏನಾದರೂ ರೋಗ ಇದ್ರೆ ಎಲ್ಲಾನು ಇಲ್ಲೇ ವಾಸಿ ಆಗ್ತೈತೆ ನೋಡ್ರಿ. ಈಗ ನಾ ಏನು ಒಳಗೆ ಹೊಂಟಿನಲ್ರಿ, ಇದು ಸೋಮೇಶ್ವರನ ದೇವಸ್ಥಾನ. ಕ್ಯಾಮ್ರಾ ಅಂತೂ ಎಲ್ಲೂ ಅಲವಿಲ್ಲ, ಒಳಗಡೆ ಬೋರ್ಡ್ ಅಂತೂ ಹಾಕ್ಬಿಟ್ರ. ಆಮೇಲೆ ಇದು ಶಿವಪಾರ್ವತಿ ದೇವಸ್ಥಾನ ನೋಡ್ರಿ. ಆಗ್ಲೇ ಹೇಳಿದ್ನಲ್ರಿ ಶಿವ ಪಾರ್ವತಿ ಮದುವೆ ಆಗಿದ್ದ ಜಾಗ ಅಂತಂದು. ಇಲ್ಲೇ ಕಲ್ಯಾಣ ಮಂಟಪ ಐತ್ರಿ. ಆ ಕಲ್ಯಾಣ ಮಂಟಪದಾಗ ಶಿವ ಮತ್ತು ಪಾರ್ವತಿ ಮದುವೆ ಆಗ್ಯಾರಂತ ನೋಡ್ರಿ. ಮದುವೆ ಆಗಾಕತ್ತಿಲ್ಲ, ಏನಾದರೂ ಕಾಂಪ್ಲಿಕೇಶನ್ಸ್ ಅದಾವು, ಪ್ರಾಬ್ಲಮ್ ಆಗತ್ತಂದ್ರೆ ಇಲ್ಲಿ ಬಂದು ಒಂದ್ಸತಿ ಬೇಡ್ಕೊಂಡು ಹೋದ್ರೆ ನಿಮ್ಗೆ ಕಂಕಣ ಭಾಗ್ಯನೂ ಕೂಡಿ ಬರುತ್ತಂತ ಹೇಳ್ತಾರೆ ನೋಡ್ರಿ. ಇಲ್ಲಿ ನನ್ನ ಬಾಜು ಏನೋ ಒಂದು ನೀರು ಹರಿಯೋದು ಕಾಣಿಸ್ತೈತಲ್ರಿ. ಕೆಳಗಡೆ ನಾನು ಒಂದು ಜಲಪಾತ ತೋರಿಸಿದ್ನಲ್ಲ, ಅದು ಇಲ್ಲಿಂದಾನ ಹರಿತೈತಿ. ಆಮೇಲೆ ಆಗಲೇ 2 ಜಲಪಾತ ಏನು ತೋರಿಸಿದ್ನಲ್ರಿ, ನಮ್ಮ ಮೈ ಮೇಲೆ ಆ ನೀರು ಬಿದ್ದರೆ ಸಾಕಂತಂದು, ಅದು ಬೆಟ್ಟದ ಮೇಲಿಂದ ಅದು ನೀರು ಸ್ವಾಭಾವಿಕವಾಗಿ ಇಲ್ಲೇ ಹರಿತೈತಿ ನೋಡ್ರಿ. ಇಲ್ಲೇ ಸೋಮೇಶ್ವರನ ದೇವಸ್ಥಾನ ಅಷ್ಟೇ ಅಲ್ಲದೆ ವೀರಭದ್ರ, ಭ್ರಮರಾಂಬ, ಆಮೇಲೆ ಗಿರಿಜಾದೇವಿ ಮತ್ತು ಗುಹಾ ದೇವಾಲಯಗಳು ಇಲ್ಲೇ ಅದಾವೆ ನೋಡ್ರಿ. ನಾವು ಈಗ ಎಲ್ಲ ದರ್ಶನ ಮುಗಿಸ್ಕೊಂಡು ಕೆಳಗೆ ಮತ್ತು ವಾಪಸ್ಸು ಹೊಂಟೀವಿ ನೋಡ್ರಿ. ಭಾರಿ ಚಂದ ಇತ್ತು ದೇವಸ್ಥಾನ ಅಂತೂ. ಫ್ಯಾಮ್ಲಿ ಜೊತೆ ಬರ್ರಿ, ಒನ್ ಡೇ ಟ್ರಿಪ್ ಥರನೂ ಆಕೈತಿ. ನೇಚರ್ನು ಎಂಜಾಯ್ ಮಾಡ್ದಂಗೆ ಆಕೈತಿ. ಆಮೇಲೆ ನೀವು ದೇವಸ್ಥಾನಕ್ಕೂ ಭೇಟಿ ಕೊಟ್ಟಂಗೆ ಆಕೈತಿ. ದೇವಸ್ಥಾನಕ್ಕೆ ಬಂದ್ರೆ ಮನ್ಸಿಗೆ ಒಂಥರ ಏನೋ ನೆಮ್ಮದಿ ಸಮಾಧಾನ ಇರುತ್ತೆ ನೋಡ್ರಿ. ಯಾರ್ಯಾರೆಲ್ಲ ಈ ಸೊಗಲ ದೇವಸ್ಥಾನ ನೋಡಿರಿ ನಂಗೆ ಕಮೆಂಟ್ ಮಾಡಿರಿ. ಆಮೇಲೆ ನಾವು ಊಟ ಕಟ್ಕೊಂಡ್ಬಂದಿದ್ವಿ ರೀ. ಇಲ್ಲೇ ಊಟ ಮಾಡಾಕತ್ತೀವಿ ನೋಡ್ರಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಈಗ ಒಂದು ನದಿಗೆ ಹೋಗ್ತೀವ್ರಿ, ಅಂದರೆ ಮಲಪ್ರಭಾ ನದಿಗೆ. ಆ ವಿಡಿಯೋನ ಏನೈತಲ್ರಿ ನಾನು ನೆಕ್ಸ್ಟ್ ಪಾರ್ಟ್ ಒಳಗೆ ಶೇರ್ ಮಾಡ್ತೀನಿ ಅಂತ. ಪಾರ್ಟ್ 2 ವಿಡಿಯೋದಾಗ ನಾನು ನಿಮ್ಗೆ ಅದನ್ನ ಶೇರ್ ಮಾಡ್ತೀನಿ. ಇದೇ ವಿಡಿಯೋದಾಗ ಅದ ಭಾಳ ಲೆಂತ್ ಆಗತ್ತೆ ರೀ. ಹಾಗಾಗಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಾಗ ಮತ್ತೆ ಭೇಟಿಯಾಗೋಣಂತ್ರಿ.